ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಕ್ಕ ಆಗಿರ್ಬೋದು ಅಥವಾ ನಾನು ಅವತಾರದ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು. ಬಟ್ ಅಂತ ಈ ಒಂದು ಟಾಪಿಕ್ ತಲೆಗೆ ಬಂತು, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಕೂತೆ. ರೆಡಿ ಆಗೋಕ್ಕೆ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಆಫೀಸ್ ವರ್ಕ್ಸ್ ಇನ್ ಬಿಟ್ವೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ವೀಡಿಯೋ ಜಂಪ್ ಆಗೋಣ. ತುಂಬ ಜನ ವೀಡಿಯೋ ಟೈಟಲ್ ಮತ್ತು ತಮ್ನೇಲ್ ನೋಡಿ ಕ್ಯೂರಿಯಾಸಿಟಿ ಬೇಸ್ ಮೇಲೆ ಬಂದಿದ್ದೀರಾ ಅಂತ ಗೊತ್ತು. ಅದನ್ನು ನೋಡಿ ನನಗೆ ಭಯಕ್ಕಿಂತ ಮುಂಚೆ ಫಸ್ಟು ವೀಡಿಯೋ ಏನಿದೆ ಪೂರ್ತಿ ನೋಡಿ ಆಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ. ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಶಾರ್ಟ್ ಯೂನಿಕ್ ಕಂಟೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಎಸ್, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ರೀಸೆಂಟ್ಲಿ ಹ್ಯಾರಿಯರ್ ಇವಿ ಲಾಂಚ್ ಆಯಿತು ಆ್ಯಂಡ್ ಟಾಟಾ ಮೋಟರ್ಸ್ನವರು ಹ್ಯಾರಿಯರ್ ಇವಿದು ಟೇಬಲ್ ಕ್ಲಾತ್ ಚಾಲೆಂಜ್ ವಿಡಿಯೋ ರಿಲೀಸ್ ಮಾಡಿದ್ರು. ಬಟ್ ನನ್ನ ಪ್ರಕಾರ ಆಲ್ಟೋ ಕಾರ್ ಕೂಡ ಈ ಚಾಲೆಂಜ್ನ ಪಾಸ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರುವಾಗ ಒಂದು ರೀಲ್ ನೋಡಿದೆ. ಹ್ಯಾರಿಯರ್ ಇವಿ ಟೇಬಲ್ ಕ್ಲಾತ್ ಚಾಲೆಂಜ್ ವಿಡಿಯೋನ ಮೆಕ್ಲಾರೆನ್ 720S ಟೇಬಲ್ ಕ್ಲಾತ್ ಚಾಲೆಂಜ್ ವಿಡಿಯೋ ಜೊತೆ ಕಂಪೇರ್ ಮಾಡಿ ಹ್ಯಾರಿಯರ್ ಇವಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಟೈಪ್ ವಿಡಿಯೋ ಮಾಡಿದ್ರು. ಬಟ್ ನಾನು ಆ ವಿಡಿಯೋಲಿ ಫ್ಯೂ ಥಿಂಗ್ಸ್ ಅಬ್ಸರ್ವ್ ಮಾಡಿದೆ. ಒಂದು, ಹ್ಯಾರಿಯರ್ ಇವಿಗೆ ಮತ್ತು ಕ್ಲೋತ್ಗೆ ಕಟ್ಟಿದ ರೋಪ್ ಲೆಂತು ಜಾಸ್ತಿ ಇತ್ತು ಆ್ಯಂಡ್ ಮೆಕ್ಲಾರೆನ್ 720Sಗೆ ಕಟ್ಟಿದ ರೋಪ್ ಲೆಂತು ಕಮ್ಮಿ ಇತ್ತು. ಇದರಲ್ಲಿ ಏನಿದೆ ಅಂತ ಅನ್ಸ್ಬೋದು ನಿಮಗೆ, ಆದರೆ ಇದರಲ್ಲೇ ಮೇನ್ ಮ್ಯಾಟರ್ ಇರೋದು. ರೋಪ್ ಲೆಂತ್ ಹೇಳಿದ್ದು ನೆನ್ಪಿಟ್ಕೊಳ್ಳಿ, ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ಬರೋಣ. ಟೇಬಲಿಂದ ಕ್ಲಾತ್ ಪುಲ್ಔಟ್ ಆದಾಗ ಹ್ಯಾರಿಯರ್ ಇವಿ ಎಷ್ಟು ದೂರ ಇದೆ ಆ್ಯಂಡ್ ಮೆಕ್ಲಾರೆನ್ ಕಾರು ಎಷ್ಟು ಹತ್ತಿರ ಇದೆ ಅಬ್ಸರ್ವ್ ಮಾಡಿ ನೀವೇನೆ. ಇದು ಸೆಕೆಂಡ್ ಪಾಯಿಂಟು. ರೋಪ್ ಲೆಂತ್ ಮತ್ತು ಕ್ಲಾತ್ ಪುಲ್ಔಟ್ ಆದಾಗ ಎರಡು ಕಾರ್ ಇದ್ದಿದ್ದ ಡಿಸ್ಟೆನ್ಸ್ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋದು ಕಾರ್ಗೆ ಇರೋ ಪವರಿಂದ ಟೇಬಲ್ ಕ್ಲಾತ್ ಪುಲ್ಲಾಗಿದ್ದಲ್ಲ ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಕಾರು ಸರ್ಟೈನ್ ಸ್ಪೀಡ್ ರೀಚ್ ಆದಾಗ ಟೇಬಲಿಂದ ಕ್ಲಾತು ಈಸಿಯಾಗಿ ಪುಲ್ಔಟ್ ಆಗುತ್ತೆ. ಆ್ಯಕ್ಚುಲಿ ಆ ಸರ್ಟೈನ್ ಸ್ಪೀಡ್ ರೀಚ್ ಆಗಿಲ್ಲ ಅಂತ ಅಂದರೆ ಯಾವುದೇ ಕಾರ್ ತೊಗೊಳ್ಳಿ ಈಸಿಯಾಗಿ ಆ ಟೇಬಲಿಂದ ಕ್ಲಾತ್ನ ಪುಲ್ ಮಾಡೋಕ್ಕಾಗಲ್ಲ. ಹೇಗೆ ಅಂತ ಒಂದು ಎಕ್ಸಾಂಪಲಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲು 110 ಸ್ಪೀಡ್ ರೀಚ್ ಆದಾಗ ಟೇಬಲ್ ಕ್ಲಾತ್ ಪುಲ್ಔಟ್ ಆಯಿತು ಅಂತ ಅನ್ಕೊಳ್ಳೋಣ. 110 ಸ್ಪೀಡು ಮೆಕ್ಲಾರೆನ್ ಕಾರು ಕಮ್ಮಿ ಡಿಸ್ಟೆನ್ಸಲ್ಲೇ ರೀಚ್ ಆಗುತ್ತೆ ಆ್ಯಂಡ್ ಹ್ಯಾರಿಯರ್ ಇವಿ 110 ಸ್ಪೀಡ್ ರೀಚ್ ಆಗೋಕ್ಕೆ ಡಿಸ್ಟೆನ್ಸ್ ಜಾಸ್ತಿನೇ ಬೇಕು. ಹಾಗಾಗಿನೇ ಮೆಕ್ಲಾರೆನ್ ಕಾರ್ಗೆ ಕಟ್ಟಿರೋ ರೋಪ್ ಲೆಂತ್ ಕಮ್ಮಿ ಇರೋದು ಆ್ಯಂಡ್ ಹ್ಯಾರಿಯರ್ ಇವಿದು ಜಾಸ್ತಿ ಇರೋದು. ಮೆಕ್ಲಾರೆನ್ ಕಾರ್ಗೆ ಕಟ್ಟಿದ ರೋಪ್ ಲೆಂತ್ ಅಷ್ಟೇ ಅಥವಾ ಮೆಕ್ಲಾರೆನ್ಗೆ ಕಟ್ಟಿದ ಸೇಮ್ ರೋಪು ಹ್ಯಾರಿಯರ್ ಇವಿ ಕಟ್ಟಿದ್ದಿದ್ರೆ ಟೇಬಲ್ ಮೇಲೆ ಇದ್ದಿದ್ದ ಐಟಮು ಕ್ಲಾತ್ ಪುಲ್ಔಟ್ ಆದಾಗ ಕ್ಲಾತ್ ಜೊತೆನೇ ಟೇಬಲಿಂದ ಆಚೆ ಬಂದಿರೋದು. ಬಿಕಾಸ್ ಸ್ಮೂತಾಗಿ ಕ್ಲಾತ್ ಪುಲ್ಔಟ್ ಆಗೋಕ್ಕೆ ಬೇಕಾಗಿರೋ ಸ್ಪೀಡು ಹ್ಯಾರಿಯರ್ ಇವಿ ರೀಚ್ ಆಗಿರಲ್ಲ ಟೇಬಲಿಂದ ಕ್ಲಾತ್ ಪುಲ್ಔಟ್ ಆಗುವಾಗ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಆಲ್ಟೋ ಕಾರ್ ಕೂಡ ಟೇಬಲ್ ಕ್ಲಾತ್ ಚಾಲೆಂಜ್ನ ಪಾಸ್ ಮಾಡುತ್ತೆ ಅಂತ. ಲೈಕ್ 110 ಸ್ಪೀಡ್ ರೀಚ್ ಆಗೋಕ್ಕೆ ಆಲ್ಟೋಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೋ ಅಷ್ಟು ಲೆಂತ್ ರೋಪ್ ಯೂಸ್ ಮಾಡಿದ್ರೆ ಆಲ್ಟೋ ಕಾರ್ ಕೂಡ ಸ್ಮೂತಾಗಿ ಟೇಬಲಿಂದ ಕ್ಲಾತ್ನ ಪುಲ್ಔಟ್ ಮಾಡುತ್ತೆ. ಬಟ್ ಆಲ್ಟೋಗೆ ಹ್ಯಾರಿಯರ್ ಇವಿಗೆ ಕಟ್ಟಿದ ರೋಪ್ಗಿನ್ನ 2.5 ಟೈಮ್ಸ್ ಲೆಂತ್ ಇರೋ ರೋಪ್ ಬೇಕಾಗತ್ತೆ ಅಷ್ಟೇ. ಐ ಹೋಪ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ವಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಹ್ಯಾರಿಯರ್ ಇವಿನ ಹೇಟ್ ಮಾಡ್ತೀನಿ ಅಂತಲ್ಲ, ಆದರೆ ಹ್ಯಾರಿಯರ್ ಇವಿ ಎಷ್ಟು ಫಾಸ್ಟ್ ಅಂತ ತೋರಿಸೋ ಇಂಟೆನ್ಷನ್ ಆ ಚಾಲೆಂಜ್ದಾಗಿತ್ತು. ಕಾರ್ ಎಷ್ಟು ಪವರ್ಫುಲ್ ಆಗಿದೆ, ಕ್ವಾಡ್ರಿಲ್ ಡ್ರೈವ್ ಎಷ್ಟು ಕೇಪಬಲ್ ಇದೆ ಅಂತ ಪ್ರೂವ್ ಮಾಡೋ ಉದ್ದೇಶದ ಮೇಲೆ ಈ ವಿಡಿಯೋ ಮಾಡಿರೋದು ಟಾಟಾನವರು. ಈ ಚಾಲೆಂಜ್ ಥ್ರೂ ಅದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ಹೋಗಿದ್ದೆ ರಾಂಗ್. ಆ್ಯಕ್ಚುಲಿ ಕಾರ್ ಎಷ್ಟು ಪವರ್ಫುಲ್ ಅನ್ನೋಕ್ಕೆ 0 to 100 6.2 ಸೆಕೆಂಡ್ಸಲ್ಲಿ ಮಾಡತ್ತನೋ ನಂಬರ್ ಸಾಕು. ಆ್ಯಂಡ್ ಕ್ವಾಡ್ರಿಲ್ ಡ್ರೈವ್ ಎಷ್ಟು ಕೇಪಬಲ್ ಅನ್ನೋದಕ್ಕೆ ಎಲಿಫೆಂಟ್ ರಾಕ್ ಕ್ಲೈಮ್ ಮಾಡಿತ್ತು ಆ್ಯಂಡ್ ಟಾಟಾನವರೇ ಆಫ್ ರೋಡ್ ಟ್ರ್ಯಾಕ್ ಎಲ್ಲ ಮಾಡಿ ಅದರ ಕೇಪಬಿಲಿಟೀಸ್ ತೋರಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಟೇಬಲ್ ಕ್ಲಾತ್ ಚಾಲೆಂಜ್ ಥ್ರೂ ಏನಾದರೂ ಪ್ರೂವ್ ಮಾಡೋದು ಅನ್ನೆಸೆಸರಿ ಅನಿಸ್ತು ಅಷ್ಟೇ. ಆ್ಯಂಡ್ ಟೈಟಲ್ ಆ್ಯಂಡ್ ತಮ್ನೇಲಲ್ಲಿ ಕೊಟ್ಟಂಗೆ ಟೇಬಲ್ ಕ್ಲಾತ್ ಚಾಲೆಂಜ್ ಫೇಕ್ ಅಂದರೆ ಆ್ಯಕ್ಚುಲಿ ಇಲ್ಲ. ಬಟ್ ಕಾರ್ ಪವರ್ ಎಷ್ಟಿದೆ ಅನ್ನೋದು ಟೇಬಲ್ ಕ್ಲಾತ್ ಚಾಲೆಂಜ್ ಥ್ರೂ ತೋರಿಸೋದು ಕರೆಕ್ಟ್ ಐಡಿಯಾ ಅಲ್ಲ ಅಷ್ಟೇ. ಈವನ್ ನಾನು ಕೂಡ ಟಾಟಾ ಫ್ಯಾನೇನೆ, ನನಗೂ ಕೂಡ ಹ್ಯಾರಿಯರ್ ಇವಿ ಇಷ್ಟನೇ. ಬಟ್ ಟೇಬಲ್ ಕ್ಲಾತ್ ಚಾಲೆಂಜ್ ಬೇಡವಾಗಿತ್ತು ಅಷ್ಟೇ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅನ್ಕೋತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.